ನಿಮ್ದು ಏನು ಇದು ಬೇಡ, ಇದು ಊರಿಗೆಲ್ಲ ದುಶ್ಮನಿ ಕಟ್ಕೋತೀರಿ, ಎಲ್ಲರೂ ದುಶ್ಮನಿ ಮಾಡ್ಕೊರಿ. ನಿಮ್ಮದಷ್ಟೇ ಮಾತಾಡ್ರಿ, ನಿಮ್ಮದಷ್ಟೇ ಮಾತಾಡ್ರಿ. ಅವರೇ ಪಟ್ಟು ಉಳಿಸ್ತಾರ ಅವರು. ಹಿಂದಕ್ಕಾಗ್ರಪ್ಪ ಇದಕ್ಕಾಗಿ ಏನ್ ಆಡಿಸ್ತೀವಿ कंक्लूजन आगे तो इधर सेम रिपीट तो फिर आप साइन करके रहते होते, अभी आप मना कर रहे हैं। साइन वो तुम्हारे राहुल ಆಯ್ತಂದ್ರು ನೀವೆಲ್ಲರೂ ನೀವು ಬಿ ನಿಮ್ದಾಕ ನಾಲೆಜ್ ಅದ, ನಮ್ಗಿಂತ ಹೆಚ್ಚು ನಿಮ್ಗೂ ನಾಲೆಜ್ ಅದ ಅಧಿಕಾರಿಗಳು. ಇಡೀ ವಿಶ್ವದಾಗೆ ಅಮೆರಿಕದಾಗ ತೆಲಂಗಾಣ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಅವ್ರ ಮಾರ್ಗದರ್ಶನ ಇಲ್ರಿ ಅಂತ. ನಮ್ಗೊಂದು ಹಳ್ಳಿದಾಗ ಎಲ್ಲಾ ಕಡೆ ಒಂದು ಜನರಿಗೆ ಇದು ಐತಿ, ಮತ್ತೆ ಯಾವ್ದ್ರಿಂದ ಯಾರಿಗೂ ತೊಂದರೆ ಇಲ್ಲ. ಇದ್ರಿಂದ ಗ್ರಾಮ ಪಂಚಾಯತ್ ಕೌಟಾ ಜ್ಯೂರಿಡಿಕ್ಷನ್ ನಲ್ಲಿ ಒಂದು ಕೊಡಗಾಂವ್ ಅಂತ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ರದ್ದು ಒಂದು ಪೋರ್ಟ್ರೇಟ್ ಇದೆ. ಆ ಪೋರ್ಟ್ರೇಟ್ ಸಂಬಂಧಪಟ್ಟಿದ್ದು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿನ ಜನದ ಡಿಮಾಂಡ್ ಏನಿದೆ ಅಂದರೆ, ಬಾಬಾ ಸಾಹೇಬ್ರು ಕೂಡಿಸಿದ್ದು ಇದು ಏನು ಪೋರ್ಟ್ರೇಟ್ ಇಲ್ಲಿ ಕಾಣಿಸ್ತಾ ಇದೆ, ಇದು ಕೂಡ ಅನಧಿಕೃತ ಇದೆ. ಮತ್ತೆ ಇದಕ್ಕೆ ತೆರವುಗೊಳಿಸಾದರೆ ಅನಧಿಕೃತ ಎಷ್ಟು ಬಿ ಧಾರ್ಮಿಕ ಕಟ್ಟಡಗಳು ಈ ಕೊಡಗಾಂವ್ ಜ್ಯೂರಿಡಿಕ್ಷನ್ ವಿಲೇಜ್ದಾಗ ಎಷ್ಟು ಬಿ ಅದ ಅದು ಕಟ್ಟಡಗಳು ತೆರವುಗೊಳಿಸ್ರಿ ಅಂತ ಮಾನ್ಯ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೌಟಾ ಬಿ ಅವರಿಗೆ ಒಂದು ನಾವು 3 ತಾರೀಕಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದ ನಂತರ ಅದು ಕಂಪ್ಲೇಂಟ್ ಒಂದು ನಾವು ಡಿಸ್ಟ್ರಿಕ್ಟ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ತಾಲೂಕಾ ಮ್ಯಾಜಿಸ್ಟ್ರೇಟ್ ಹಾಗೂ ಎಕ್ಸಿಕ್ಯೂಟಿವ್ ಆಫೀಸರ್ ಔರಾದ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಇದು ಲೆಟರ್ವನ್ನು ಫಾರ್ವರ್ಡ್ ಮಾಡಿದ್ದೇವೆ. ಆಲ್ರೆಡಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಇದು ಒಂದು ನಾವು ಕಂಪ್ಲೇಂಟ್ ಫಾರ್ಮ್ ಅನ್ನು ಎಲ್ಲರಿಗೂ ಕೊಟ್ಟಿದ್ದೇವೆ, ವರದಿ ಕೂಡ ಆಗಿದೆ ಪ್ರಜಾವಾಣಿಲಿಂದ. ನಾವು ನಮ್ಮ ಡಿಮಾಂಡ್ ಇಷ್ಟೇ, ಅನಧಿಕೃತ ಧಾರ್ಮಿಕ ಕಟ್ಟಡಗಳು ಕೌಡಗಾಂವ್ ವಿಲೇಜ್ ಜ್ಯೂರಿಡಿಕ್ಷನ್ದಾಗ ಎಷ್ಟು ಬಿ ಅವ ಎಲ್ಲ ತೆರವುಗೊಳಿಸ್ರಿ. ಅದರಲ್ಲಿ ಬಾಬಾ ಸಾಹೇಬ್ರದ್ದು ಏನಿದು ಪೋರ್ಟ್ರೇಟ್ ಇಲ್ಲಿ ಹಚ್ಚಿದಾರ ಊರ್ ಜನ, ಅದು ಕೂಡ ನಾವು ತೆರವುಗೊಳಿಸ್ಲಕ್ಕ ಸರ್ಕಾರದ ಕಾನೂನು ಜೊತೆ ನಾವು ಇದ್ದೇವೆ. ಈಗ ನಾವು ಕೊಟ್ಟಿದ್ದು ಇಂಗ್ಲಿಷ್ ನಲ್ಲಿ ಜಸ್ಟ್ ನಾನು ಸಬ್ಜೆಕ್ಟ್ ಅಷ್ಟೇ ಓದ್ ತೋರಿಸ್ತೇನೆ. ಅಂಡ್ ಅಪ್ಲಿಕೇಶನ್ ಟು ಡೆಮಾಲಿಷ್ ಇಲ್ಲಿಗಲ್ ಅನ್ಅಥರೈಸ್ಡ್ ರಿಲಿಜಿಯಸ್ ಸ್ಟ್ರಕ್ಚರ್ and construction on encroached government land and public places without authority of law in Koudgaon village, Gram Panchayat Kautabi, Taluka Aurad and District Bidar ಅಂತ ನಾವು ಅಪ್ಲಿಕೇಶನ್ ಸಬ್ಜೆಕ್ಟ್ ಅವ್ರಿಗೆ ಕೊಟ್ಟಿದ್ದು. ಮಾನ್ಯ ಜಿಲ್ಲಾ ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಎಲ್ಲ ತಾಲೂಕಾ ಆಡಳಿತ ಆಫೀಸರ್ಸ್ ಎಲ್ಲ ನಾವು ಕಾನೂನಾತ್ಮಕವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಅದು ನಮ್ದು ಫಂಡಮೆಂಟಲ್ ರೈಟ್ಸ್. ದಯವಿಟ್ಟು ಇದು ತಪ್ಪು ತಿಳ್ಕೋಬಾರದು. ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನೀವು ಕಾನೂನಾತ್ಮಕವಾಗಿ ನಾವು ಕೊಡ್ತಕ್ಕಂತ ಅಪ್ಲಿಕೇಶನ್ ಅದರದ್ದು ನಮಗೆ ಉತ್ತರ ಕೊಡಬೇಕು. ನೀವು ಅನಧಿಕೃತ ಕಟ್ಟಡಗಳು ಅದು ಯಾವುದೇ ಇದ್ದಿರಬಹುದು, ಅದು ಧಾರ್ಮಿಕ ಅನಧಿಕೃತ ಕಟ್ಟಡಗಳು ತೆರವುಗೊಳಿಸಬೇಕು. ನಾವು ಸತತವಾಗಿ ಈ ಪೋರ್ಟ್ರೇಟ್ ಅನ್ನು ತೆರವುಗೊಳಿಸ್ತೇವೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನೀವು ಕಾನೂನು ಎಲ್ಲಾ ಸೊಸೈಟಿಯಲ್ಲಿ ಸಮಾನವಾಗಿ ಕಾನೂನು ಅಪ್ಲೈ ಮಾಡಬೇಕು. ದಯವಿಟ್ಟು ಈ ಶೋಷಿತ ಜನರದ ಮೇಲೆ ದಬ್ಬಾಳಿಕೆ ಮಾಡಿ ಅಡ್ಮಿನಿಸ್ಟ್ರೇಷನ್ಲಿಂದ ನೀವು ಒಂದು ಕುತಂತ್ರ ಮಾಡಿ ನಮ್ಮ ಜನರಿಗೆ ಮೇಲೆ ತಾನಾಶೆ ಡಿಕ್ಟೇಟರ್ಶಿಪ್ ತರ ಬಿಹೇವ್ ಮಾಡಿ ಇಲ್ಲಿಂದ ನಮ್ಮ ಹೋರಾಟದ
ದಿಕ್ಕವನ್ನು ತಪ್ಪಿಸುವ ಪ್ರಯತ್ನ ತಾವು ಮಾಡಬಾರದು. ನಾವು ಜಿಲ್ಲಾಡಳಿತದ ಜೊತೆ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ, ಲಾ ಅಂಡ್ ಆರ್ಡರ್ ಜೊತೆ ನಾವು ಇದ್ದೇವೆ ಅಂತ ನಿಮ್ ಮುಖಾಂತರ ನಾವು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಹೇಳಕ್ ನಾವು ಇಷ್ಟಪಡ್ತಾ ಇದ್ದೀವಿ. ಹಿಸ್ಟ್ರಿ ಇದೆ ಒಂದು. ಈ ರೋಡ್ ಏನು ಹೊಸ ರೋಡ್ ರಿನ್ಯೂವೇಷನ್ ಆಗಿದೆ, ಅದು ಅಲ್ಲಿ ಹಳೆ ರೋಡ್ ಇದ್ದಿನಾಗ ಮಾನ್ಯ ತಹಶೀಲ್ದಾರ್ ಪ್ಯಾಗೆ ಅವರು ತಹಶೀಲ್ದಾರ್ ಇದ್ದರು. ಅವರು ಈ ಊರಿನ ಜೊತೆ ಸಂಧಾನವನ್ನು ನಡೆಸಿ ಇದೇ ತರ ಒಂದು ಕಾನ್ಫ್ಲಿಕ್ಟ್ ಜನರೇಟ್ ಆಗಿತ್ತು. ಅದಕ್ಕೆ ತೆರೆ ಹಿಡಿದು ಒಂದು ಇಲ್ಲಿ ಸ್ಟ್ಯಾಚ್ಯೂವನ್ನು ಇಲ್ಲಿ ಇತ್ತು. ಆದರೆ ರಿನ್ಯೂವೇಷನ್ ರೋಡ್ ಆಗುವಾಗ ಅದು ತೆರವುಗೊಳಿಸಿದ್ದಾರೆ. ಅದು ಸರ್ವಸಮ್ಮತವಾಗಿ ಸರ್ಕಾರಿ ತಲಾಟಿ, ತಹಶೀಲ್ದಾರರು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸರ್ ಪ್ರೆಸೆನ್ಸಿಯಲ್ಲಿ ನಾವು ಇಲ್ಲಿಂದ ತೆರವುಗೊಳಿಸ್ರಿ, ನಾವು ಸೈಡಿಗೆ ರೋಡ್ ಸೈಡಿಗೆ ನಾವು ನಿಮಗೆ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿಕೊಡ್ತೇವೆ ಅಂತ ಅವರೇ ಹೇಳಿದ್ದು, ಜನ ಕೇಳಿದ್ದು. ಆದರೆ ಅದು ಕೆಲವು ಇದು ರೋಡ್ ಕೆಲಸ ನಡೆಯೋದ್ರಿಂದ ಜನ ಶಾಂತಿಯುತವಾಗಿ ಇದ್ದರು. ಇಲ್ಲಿ ಒಂದು ಬೇರೆ ವಿಚಾರ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಇದು ಬೇರೆಯವ್ರದ್ದು ಇಲ್ಲಿ ಒಂದು ಚೌಕ್ ಮಾಡಬೇಕಂತ ಊರಿನಲ್ಲಿ ಡಿಸೈಡ್ ವನ್ನು ಮಾಡಿದರು. ಅದಕ್ಕಾಗಿ ನಮ್ದು ಆಲ್ರೆಡಿ ಸ್ಟ್ಯಾಚ್ಯೂ ಇತ್ತು, ನಾವು ಕೂಡ್ಸೋದ್ ಪ್ಲೇಸ್ ನಲ್ಲಿ ಅವ್ರು ಕೂಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಜಾಗೃತರಾಗಿ ನಾವು ಒಂದು ಇನ್ಸ್ಟಾಲ್ ಮಾಡಬೇಕು, ಮೊದಲು ಇತ್ತು ಅಂತ ಇವಾಗ ಇನ್ಸ್ಟಾಲ್ ಮಾಡಬೇಕಂತ ಮಾಡಿದ್ದಾರೆ. ಆದರೆ ಅದು ಅಧಿಕೃತವಾಗಿ ಇಲ್ಲ, ನಮಗ್ ಕೂಡ ಗೊತ್ತು. ಬಟ್ ಇದು ಅನಧಿಕೃತ ಲಾ ಏನಿದೆ ಅದು ಬರೀ ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ಪ್ರೊಟೆಕ್ಟ್ ಅಪ್ಲೈ ಆಗಲ್ಲ, ಇಡೀ ಕೌಡ್ಗಾಂವ್ ಗ್ರಾಮಕ್ಕೆ ಅಪ್ಲೈ ಮಾಡಬೇಕಂತ ನಮ್ದು ಇದು ಒಂದು ಹೋರಾಟ ಇದೆ, ಶಾಂತಿಯುತವಾಗಿ ಹೋರಾಟ ಇದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಮಗೆ ಬಹಳಷ್ಟು ಇಲ್ಲಿಂದ ಆ ಅಡ್ಮಿನಿಸ್ಟ್ರೇಷನ್ ಮೇಲೆ ಪೊಲಿಟಿಕಲ್ ಲೀಡರ್ಸ್ಗಳು ಅಪ್ಪರ್ ಕಾಸ್ಟ್ದವ್ರದ್ದು ಒತ್ತಡ ಇರೋದಕ್ಕಾಗಿ ನಮ್ಮ ಮೇಲೆ ಒತ್ತಡವನ್ನು ಹೇರ್ತಕ್ಕಂತ ಇಲ್ಲಿ ಕುತಂತ್ರ ನಡೀತಾ ಇದೆ. ದಯವಿಟ್ಟು ನಾವು ಕಾನೂನಿನ ಜೊತೆಗೆ ಇದ್ದೇವೆ, ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಇಡೀ ನಮ್ಮ ಬೀದರ್ ಜಿಲ್ಲೆದವರು, ಇಡೀ ಕರ್ನಾಟಕ ಸರ್ಕಾರದ ಕರ್ನಾಟಕದವರು ಜನ ಇದಕ್ಕೂ ಒಂದು ಬೆಂಬಲ ಕೊಡಬೇಕು. ನಮ್ಮ DSS ದಲಿತ ಸಂಘರ್ಷ ಸಮಿತಿ SB ಆರ್ಗನೈಸೇಷನ್ ಅವ, ಈ ಕಾನೂನು ಹೋರಾಟ ನೀವು ಬೆಂಬಲ ಸೂಚಿಸಬೇಕು. ಅಂಬೇಡ್ಕರೈಟ್ ಆಗಲಿ, ಬಸವವಾದಿ ಶರಣರಾಗಲಿ, ಬಸವವಾದಿ ಫಾಲೋವರ್ಸ್ ಆಗಲಿ, ಅವ್ರ ಐಡಿಯಾಲಜಿ ಜೊತೆಯಲ್ಲಿ ನಾವೇ ಇದ್ದಿದ್ದು. ಯಾಕಂದ್ರೆ ಬಾಬಾ ಸಾಹೇಬರು ಬಸವಣ್ಣದ ಕನಸನ್ನು ನನ್ಸ್ ಮಾಡಿದ್ದು ಈ ಭಾರತದ ಸಂವಿಧಾನದ ಮುಖಾಂತರ. ಹಾಗಾಗಿ ನಾವು ಯಾವುದೋ ದುರುದ್ದೇಶ ಇಲ್ಲ ವೈಮನಸ್ಯ ಜಾತಿಯಲ್ಲಿ ಉಂಟು ಮಾಡೋದು. ಜಸ್ಟ್ ನಮ್ದು ಒಂದೇ ಬೇಡಿಕೆ, ಅದು ಕಾನೂನು ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ಅಪ್ಲೈ ಆಗಲ್ಲ, ಇಡೀ ಊರಿಗೆ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತೇನೆ. ಬಂದು ಈ ಜಾಗದ ಮೇಲೆ ತಕ್ಲೀಫ್ ಇದ್ದವ್ರಿಗೆ ತಕ್ಲೀಫ್ ಅದ, ನಮಗೆ ಹೊಟ್ಟಿ ನೈಲಾತದ ಅಂದ್ರೆ ನನ್ನ ಕೈ ನನ್ಗೆ ಹೊಡೆದಾಗ ನಮ್ಮ ಹುಡುಗರ ಎತ್ತ ಇಲ್ಲಿ ಬಂದು ಯಾಕೆ ಹೇಳೋಣ್ರ ಸರ್ಕಾರ ಮುಂದೆ ಮಾಡ್ತಾರೆ, ಸರ್ಕಾರಿ ಕೈ ಜೋಡಿಸಿದ ಅವ್ರು ಇದು ಮಾತು ನೋಡ್ರಿ. ಅವ್ರು ಜನರಿಗೆ ನ್ಯಾಯ ಯಾರು ಬಿ ಎಷ್ಟು ಮಂದಿ ಆಗಿನ ಹುಡುಗ ಓಟ್ನಾಗ ನಮ್ಗೆ ಏನು ಫಾಯ್ದೆ ಮಾಡೋಣ ಹೇಳಿ ಸರ್, ನಾವು ಅದಕ್ಕೆ ಹೇಳತ್ತಿದ್ದೇವೆ ಸರ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.